ಇಂದ್ರ. ಅವನ ದಿನದ ಕೆಲಸ ಏನು ಅಂದರೆ ಬರೇ ಸಂಗೀತ ನೃತ್ಯ, ಅದೇ ಕೆಲಸ. ಇಂಥ ಇಂದ್ರ ಒಂದು ದಿವಸ ಆಕಾಶದಾಗ ಸುಮ್ಮನೆ ಸಂಚರಿಸ್ತಾ ಹೊರಟಿರ್ತಾನೆ. ಕೆಳಗೆ ಒಬ್ಬ ಋಷಿಯ ಹೆಂಡತಿ, ಒಬ್ಬ ಋಷಿ ಯಾರೇ ಇರಲಿ, ಒಬ್ಬ ಋಷಿಯ ಹೆಂಡತಿ, ಆಕೆ ಗುಡಿಸಲ ಆಶ್ರಮದ ಹೊರಗೆ ಬಂದು ಹೂಗಳನ್ನು ಸಂಗ್ರಹ ಮಾಡ್ತಾ ಇರ್ತಾಳೆ ಆರಾಧನೆಗಾಗಿ. ಹೂವು ಪಾಪ ಆಕೆ ಬಹಳ ಸಾತ್ವಿಕಳು, ಅತ್ಯಂತ ಸಾತ್ವಿಕಳು, ಏನೂ ಗೊತ್ತಿಲ್ಲ. ಆಕೆ ಹಿಂಗೆ ಹೂವು ಸಂಗ್ರಹ ಮಾಡುವಾಗ ಇವನ ಕಣ್ಣಿಗೆ ಬೀಳ್ತಾಳೆ ಇಂದ್ರ. ಬಿದ್ದ ಕೂಡಲೇ ಇವೊಂದು ಪ್ರವಾಸ ನಿಂತು ಹೋಗತ್ತೆ ಮುಂದೆ. ಹೆಂಗಿರ್ಬೇಕು ಮನಸ್ಸು, ಹೆಂಗೆ ಕೆಲಸ ಮಾಡಿ. ನಾ ಇಂದ್ರ ಅನ್ನೋದನ್ನು ಮರ್ತ, ನನಗೆಲ್ಲ ಅದನ್ನೋದನ್ನು ಮರ್ತ, ಸಾವಿರ ವರ್ಷಗಳ ಕಾಲ ಸಂಗೀತ ಕೇಳ್ಯಾನ, ನೃತ್ಯ ನೋಡ್ಯಾನ, ಎಲ್ಲ ಮಾಡ್ಯಾನ. ಇಷ್ಟೆಲ್ಲ ಇದ್ದರೂ ಸಹಿತ ಎಲ್ಲ ಮರೆತು ಹೋಯ್ತು. ತಲೆಯಾಗ ಏನು ಹೊಕ್ಕಿತು ಅಂದ್ರೆ, ಇಲ್ಲೇನು ಋಷಿಯ ಪತ್ನಿ ನಿಂತಿದ್ದಲ್ಲ ಹೂವು ಆರಿಸ್ತಾ, ಆಕೆ ಚಿತ್ರ ಮನಸ್ಸಿನಾಗ ಮೂಡಿದ್ದು ಹೋಗಲಿಲ್ಲ. ಹಂಗಿರಬೇಕು. ಕೆಳಗಿಳಿದ